ಸರ್, ಹಾವೇರಿಯಲ್ಲಿ ನಡೆದಿರುವಂತ ಘಟನೆ ಒಂದು ಸರ್ಕಾರದ ಭಾಗವಾಗಿ ಯಾವ ರೀತಿ ನೋಡ್ತೀವಿ? ಯಾವ್ದ್ರದ್ದು ಹೇಳಿ? ನಾನು ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದೀನಿ, ಪೂರ್ತಿ ನಾನು ಮಾಹಿತಿ ತಗೊಂಡಿಲ್ಲ. ಆದರೆ ಯಾವುದೇ ಒಂದು ನೈತಿಕ ಪೊಲೀಸ್ಗಿರಿ ಮಾಡುವಂಥದ್ದು ಸರಿಯಲ್ಲ. ಅದು ಖಂಡಿತವಾಗಿ ಖಂಡಿಸ್ತೀವಿ. ಅದ್ರ ಬಗ್ಗೆ ಇನ್ನೂ ಪೂರ್ತಿ ಮಾಹಿತಿ ತಗೊಂಡು ನಾನು ಹೇಳ್ತೀನಿ. ಸರ್, ಈಗ ಮಂಡ್ಯದಲ್ಲಿ 17 ಜನ ಬಿಜೆಪಿ ಕಾರ್ಯಕರ್ತರ ವಿರುದ್ಧ 2017ರಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಮನ್ಸ್ ನೀಡಿದೆ. ಇದು ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಿದೆ. ನೋಡಿ, ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ಹಿಂದೂ ಕಾರ್ಯಕರ್ತರು, ನಾವುಗಳು ಹಿಂದೂಗಳಲ್ವಾ? ಈಗ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಸಂಬಂಧಪಟ್ಟವ್ರ ಮೇಲೆ ಏನಾದರೂ ಕೇಸ್ ಬುಕ್ ಆದರೆ ನೀವು ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ? ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತೀರಾ? ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ಯಾಕೆ ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ ನೀವು? ಈ ಪ್ರಶ್ನೆಗೆ ಆ ಥರ ಕೇಳಬಾರ್ದು. ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್ಗೆ ನಿಮ್ಮ ಪಕ್ಷದಿಂದ ಕಮಿಟಿ ಮಾಡಿ ಇದು ಒಂದು ಸರ್ಕಾರಿ ನೀವು ಪಕ್ಷದ ಒಂದು ರೀತಿಯಿಂದ ನೋಡಿ, ಸರ್ಕಾರ ಯೋಜನೆ ಈಗ ಆಶ್ರಯ ಸಮಿತಿ ಇರ್ತದೆ, ಆಸ್ಪತ್ರೆ ಸಮಿತಿ ಇರ್ತದೆ, ಇನ್ನು ಮತ್ತೊಂದು ಸಮಿತಿಗಳಿರ್ತದೆ. ಇದು ಗ್ಯಾರಂಟಿ ಬಹುಶಃ ಇಡೀ ವಿಶ್ವದಲ್ಲೇ ಅಥವಾ ನಮ್ಮ ದೇಶದಲ್ಲಂತೂ ಯಾವ ಸರ್ಕಾರ ಕೂಡ ಇಷ್ಟೊಂದು ಕ್ರಮಬದ್ಧವಾಗಿ, ಸರಳವಾಗಿ, ಸುಲಭವಾಗಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ನೇರವಾಗಿ ಜನರ ಅಕೌಂಟ್ಗೆ ಮುಟ್ಟಿಸ್ತಕ್ಕಂಥ ಇತಿಹಾಸ ಯಾರೂ ಕೂಡ ಮಾಡಿಲ್ಲ. ಇವತ್ತು ಕೂಡ ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆ ಅನೇಕ ರೈತರಿಗೆ ಇವತ್ತು ಕೂಡ ಸರಿಯಾಗಿ ಮುಟ್ತಾ ಇಲ್ಲ. ನಾವು 3 ತಿಂಗಳಲ್ಲಿ ನಾವು ಇದು ಮಾಡಿದ್ದೆ. ಪ್ರಶ್ನೆ ಇಲ್ಲ. ಈಗ ಒಂದು ನಿಮಿಷ ಕೇಳಿ, ನಮ್ಮ ಸರ್ಕಾರ ಒಂದು ಸಮಿತಿ ಮಾಡ್ತಾ ಇರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸರಿಯಾಗಿ ಆಗ್ತಾ ಇದೆ ಇಲ್ವಾ ಚೆಕಪ್ ಮಾಡೋದಕ್ಕೆ. ಅದೇ ಸಮಿತಿಯಲ್ಲಿ ಯಾರನ್ನ ಹಾಕಬೇಕು ಆ ಸರ್ಕಾರದ ಸರ್ಕಾರಿ ದುಡ್ಡು ಕೊಡ್ತಿರಲ್ಲ ಅವರಿಗೆ ರೆಮ್ಯುನರೇಷನ್ ಕೊಟ್ಟು ಅದನ್ನ ಮಾಡೋದಂತ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಇನ್ನೂ ಅದು ಅಂತಿಮ ಎಲ್ಲ ಬರಲಿ. ಯಾವ ತರ ಆಗ್ಬೇಕು ಇನ್ನೂ ಏನು ಬಂದಿಲ್ಲ. ಈ ಪತ್ರಿಕೆಗಳೆಲ್ಲ ಸಿಎಂ ಅನೌನ್ಸ್ ಮಾಡಿದ್ರೆ ಇನ್ನೂ ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಲಿ ಯಾವ ತರ ಆಗ್ಬೇಕು ಏನಾಗಬೇಕು. ಅಲ್ಟಿಮೇಟ್ಲಿ ನಮ್ಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದೀವಿ ಅಷ್ಟೇ. ಸರ್ಕಾರ ನಿದ್ರೆಯಲ್ಲಿದೆ ಅಂತ ಹೇಳಿ ಬಿಜೆಪಿ ಕ್ಯಾಂಪ್. ಸರ್, ಹಾವೇರಿಯಲ್ಲಿ ನಡೆದಿರುವಂತ ಘಟನೆ ಒಂದು ಸರ್ಕಾರದ ಭಾಗವಾಗಿ ಯಾವ ರೀತಿ ನೋಡ್ತೀವಿ? ಯಾವ್ದ್ರದ್ದು ಹೇಳಿ? ನಾನು ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದೀನಿ, ಪೂರ್ತಿ ನಾನು ಮಾಹಿತಿ ತಗೊಂಡಿಲ್ಲ. ಆದರೆ ಯಾವುದೇ ಒಂದು ನೈತಿಕ ಪೊಲೀಸ್ಗಿರಿ ಮಾಡುವಂಥದ್ದು ಸರಿಯಲ್ಲ. ಅದು ಖಂಡಿತವಾಗಿ ಖಂಡಿಸ್ತೀವಿ. ಅದ್ರ ಬಗ್ಗೆ ಇನ್ನೂ ಪೂರ್ತಿ ಮಾಹಿತಿ ತಗೊಂಡು ನಾನು ಹೇಳ್ತೀನಿ. ಸರ್, ಈಗ ಮಂಡ್ಯದಲ್ಲಿ 17 ಜನ ಬಿಜೆಪಿ ಕಾರ್ಯಕರ್ತರ ವಿರುದ್ಧ 2017ರಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಮನ್ಸ್ ನೀಡಿದೆ. ಇದು ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಿದೆ. ನೋಡಿ, ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ಹಿಂದೂ ಕಾರ್ಯಕರ್ತರು, ನಾವುಗಳು ಹಿಂದೂಗಳಲ್ವಾ? ಈಗ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಸಂಬಂಧಪಟ್ಟವ್ರ ಮೇಲೆ ಏನಾದರೂ ಕೇಸ್ ಬುಕ್ ಆದರೆ ನೀವು ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ? ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತೀರಾ? ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ಯಾಕೆ ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ ನೀವು? ಈ ಪ್ರಶ್ನೆಗೆ ಆ ಥರ ಕೇಳಬಾರ್ದು. ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್ಗೆ ನಿಮ್ಮ ಪಕ್ಷದಿಂದ ಕಮಿಟಿ ಮಾಡಿ ಇದು ಒಂದು ಸರ್ಕಾರಿ ನೀವು ಪಕ್ಷದ ಒಂದು ರೀತಿಯಿಂದ ನೋಡಿ, ಸರ್ಕಾರ ಯೋಜನೆ ಈಗ ಆಶ್ರಯ ಸಮಿತಿ ಇರ್ತದೆ, ಆಸ್ಪತ್ರೆ ಸಮಿತಿ ಇರ್ತದೆ, ಇನ್ನು ಮತ್ತೊಂದು ಸಮಿತಿಗಳಿರ್ತದೆ. ಇದು ಗ್ಯಾರಂಟಿ ಬಹುಶಃ ಇಡೀ ವಿಶ್ವದಲ್ಲೇ ಅಥವಾ ನಮ್ಮ ದೇಶದಲ್ಲಂತೂ ಯಾವ ಸರ್ಕಾರ ಕೂಡ ಇಷ್ಟೊಂದು ಕ್ರಮಬದ್ಧವಾಗಿ, ಸರಳವಾಗಿ, ಸುಲಭವಾಗಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ನೇರವಾಗಿ ಜನರ ಅಕೌಂಟ್ಗೆ ಮುಟ್ಟಿಸ್ತಕ್ಕಂಥ ಇತಿಹಾಸ ಯಾರೂ ಕೂಡ ಮಾಡಿಲ್ಲ. ಇವತ್ತು ಕೂಡ ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆ ಅನೇಕ ರೈತರಿಗೆ ಇವತ್ತು ಕೂಡ ಸರಿಯಾಗಿ ಮುಟ್ತಾ ಇಲ್ಲ. ನಾವು 3 ತಿಂಗಳಲ್ಲಿ ನಾವು ಇದು ಮಾಡಿದ್ದೆ. ಪ್ರಶ್ನೆ ಇಲ್ಲ. ಈಗ ಒಂದು ನಿಮಿಷ ಕೇಳಿ, ನಮ್ಮ ಸರ್ಕಾರ ಒಂದು ಸಮಿತಿ ಮಾಡ್ತಾ ಇರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸರಿಯಾಗಿ ಆಗ್ತಾ ಇದೆ ಇಲ್ವಾ ಚೆಕಪ್ ಮಾಡೋದಕ್ಕೆ. ಅದೇ ಸಮಿತಿಯಲ್ಲಿ ಯಾರನ್ನ ಹಾಕಬೇಕು ಆ ಸರ್ಕಾರದ ಸರ್ಕಾರಿ ದುಡ್ಡು ಕೊಡ್ತಿರಲ್ಲ ಅವರಿಗೆ ರೆಮ್ಯುನರೇಷನ್ ಕೊಟ್ಟು ಅದನ್ನ ಮಾಡೋದಂತ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಇನ್ನೂ ಅದು ಅಂತಿಮ ಎಲ್ಲ ಬರಲಿ. ಯಾವ ತರ ಆಗ್ಬೇಕು ಇನ್ನೂ ಏನು ಬಂದಿಲ್ಲ. ಈ ಪತ್ರಿಕೆಗಳೆಲ್ಲ ಸಿಎಂ ಅನೌನ್ಸ್ ಮಾಡಿದ್ರೆ ಇನ್ನೂ ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಲಿ ಯಾವ ತರ ಆಗ್ಬೇಕು ಏನಾಗಬೇಕು. ಅಲ್ಟಿಮೇಟ್ಲಿ ನಮ್ಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದೀವಿ ಅಷ್ಟೇ. ಸರ್ಕಾರ ನಿದ್ರೆಯಲ್ಲಿದೆ ಅಂತ ಹೇಳಿ ಬಿಜೆಪಿ ಕ್ಯಾಂಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.